ಸ್ನೇಹಿತರೆ, ಇದು HLA-B27 ಪಾಸಿಟಿವ್ ಕೇಸು 8 ವರ್ಷದಿಂದ ಇತ್ತು ಅಲ್ಲ ಸರ್? ಸರ್ 26 ವರ್ಷದಿಂದ ಇದೆ. 26 ವರ್ಷದಿಂದ ಇತ್ತು. ಓಕೆ, ಹೆಂಗಿದೆ ವಯಸ್ಸಿನಲ್ಲಿ ಬಂದಿದೆ. ರಿಕವರಿ ಹೆಂಗಿದೆ? ಪರವಾಗಿಲ್ಲ ಸರ್. ಅಂದ್ರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ನನಗೆ ಜಾಸ್ತಿ ಇಟ್ಕೊಳ್ಳೋದಿಲ್ಲ. ಅಲ್ಲಿ ಬೇಸಿಗೆಯಲ್ಲಿ ಏನಂತ ಇಟ್ಕೊಳ್ಳಲ್ಲ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಜಾಸ್ತಿ. ಇವಾಗ ಇಲ್ಲಿ ಬಂದ್ಮೇಲೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನಿಮಗೆ? ಸರ್ 90% ಆಗಿದೆ. ಓಕೆ, ಏನ್ ತೊಂದರೆ ಇಲ್ಲ. ಅಂದ್ರೆ ಇದು ಮಲಗಿದಿಂದ ಒಂಚೂರು ಇಟ್ಕೊಳ್ಳುತ್ತೆ. ಇಲ್ಲಿ ನಿಂತ ಒಂಚೂರು ಸ್ಟ್ರೆಂತ್ ಬೇಕು ಸರ್. ಕಾಲಿಂದ ಕೆಳಗೆ, ಸೊಂಟದಿಂದ ಕೆಳಗೆ ಒಂಚೂರು ಸ್ಟ್ರೆಂತ್ ಬಿಟ್ರೆ ಇನ್ನೆಲ್ಲ ಏನ್ ತೊಂದರೆ ಇಲ್ಲ. ಅವಾಗ ಇಲ್ಲಿ ಬರೋಕ್ಕಿಂತ ಮುಂಚೆ ನಿಮ್ ಕಂಡೀಷನ್ ಯಾವ ತರ ಇತ್ತು? ಕಂಡೀಷನ್ ಅದೇ ಮನೆ ಕಂಡ್ರೆ ಹೊಡ್ಕೊಳಕ್ ಆಗಲ್ಲ. ಮಳೆಗಾಲ ಚಳಿಗಾಲ ಬಂತು ಅಂದ್ರೆ ಎದ್ದಿ ಓಡಾಡೋದು. ನೀವು ಇಲ್ಲಿ ಬಂದಿದ್ದೆ ಅವಾಗ ಜೂನ್ ಚಳಿಗಾಲದಲ್ಲಿ ತಾನೇ ಬಂದಿದ್ದು? ಹೌದು ಸರ್. ನವೆಂಬರ್ 1ನೇ ತಾರೀಕು 2 ತಿಂಗಳು ನನಗೆ ಅದೇ ರೀತಿ ಇತ್ತು. ಆಮೇಲೆ ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಓಕೆ, ಇದು ಈಗ ಇದೆಯಲ್ಲ ಸರ್, ಇದು ಡಯಟ್ ಅಲ್ಲಿ ಏನ್ ಚೇಂಜ್ ಮಾಡಿದ್ರಿ ನೀವು? ಡಯಟ್ ಅಲ್ಲಿ ಎಲ್ಲ ಇದೇನಿದೆ, ಕಾಫಿ ಟೀ ಮೊದಲಿಂದಾನು ಕುಡಿಯಲ್ಲ ಸರ್. ಚಪಾತಿ ಐಟಮ್ಸ್ ತಿನ್ನಲ್ಲ. ಚಪಾತಿ ಅಪರೂಪ ತಿಂತಿದ್ದು. ನಾನು ಈಗ ಬೆಳಗ್ಗೆ ರೈಸ್ ಬಿಟ್ಟಿದ್ದೀನಿ. ಬರೀ ರಾಗಿ ರೊಟ್ಟಿ, ರಾಗಿ ಮುದ್ದೆ, ಒಂದ್ 20% ಅನ್ನ ಊಟ ಮಾಡ್ತೀನಿ. 100% ಊಟ ಮಾಡೋದ್ರಲ್ಲಿ 20% ಮುದ್ದೆ, ಒಂದಿಷ್ಟು ಅನ್ನ. ಮೇನ್ ಇವಾಗ ಏನ್ ಮಾಡಿ ಗೊತ್ತಾ, ಇದಕ್ಕೆ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸರಿ ಸರ್. ಸೂರ್ಯ ನಮಸ್ಕಾರ ಕಲ್ತ್ಕೊಂಡ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡಕ್ ಹಾಕಿ ಮಾಡಿ. ಇವಾಗ ಫ್ಲೆಕ್ಸಿಬಿಲಿಟಿ ಬಂದಿದೆಯಲ್ಲ? ಬಂದಿದೆ ಸರ್. ಮಾಡಿ, ಸೂಪರ್. ಆಲ್ಮೋಸ್ಟ್ ಮಂಡಿ ಮಡಿಸ್ದಂಗೆ ಟಚ್ ಮಾಡ್ತಿದ್ರಾ? ಮಂಡಿ ಮಡಿಸ್ತಾ ಇಲ್ಲ? ಓ ಸೂಪರ್. ಮುಂಚೆ ಎಷ್ಟಕ್ಕೆ ಬರ್ತಿತ್ತು ಸರ್? ಮುಂಚೆ ನಾನು ಬರ್ತಿದ್ದೆ ಸರ್. ಇಲ್ಲಿ ಬರ್ತಿದ್ದೆ ಅಂದ್ರೆ ಮೈನು ಈ ಕಡೆ ಇದ್ದು ಹಿಡಿತಾ ಇತ್ತು. ಇದು ಹಿಡಿಯುತ್ತೆ ಅಂದ್ರೆ ಲೈಟ್ ಆಗಿ ಟೈಟ್ ಬಂದಂಗೆ ಇಲ್ಲ ತರ ಹಿಂಗ್ ಮಾಡಕ್ಕೆ. ಮತ್ತೆ ಈ ತರ ಮಾಡೋದ್ರಿಂದ ಬರ್ತವೆ, ಹಿಡ್ದಂಗ ಆಗುತ್ತೆ ಲೈಟ್ ಆಗಿ. ಈ ತರ ಹಿಂಗ್ ಕೊಬ್ಬರಿ ಯೂಸ್ ಮಾಡ್ತಿದ್ರಲ್ಲ? ಹೌದು ಸರ್, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. HLA ಕೇಸ್ ಹೆಂಗಂದ್ರೆ ಇದು ಇವಾಗ ಇಷ್ಟು ಬಂದಿದೆಯಲ್ಲ 90% ಇವಾಗ ಹೋಗುತ್ತೆ. ಮಾತ್ರೆಗಳನ್ನ ಕಂಟಿನ್ಯೂ ಇರಲಿ, ಇನ್ನೊಂದು ಸ್ವಲ್ಪ ಇದ್ದು ಆಮೇಲೆ ಇದನ್ನ ಮಾಡ್ಕೊಂಡು ಮಾಡೋಣ. ಮುಂಚೆನೆ ಮಾತ್ರೆ ತಗೊಳ್ತಿದ್ರಲ್ಲ? ಮತ್ತೆ ಏನ್ ತಗೊಂಡಿಲ್ಲ. ಅಲ್ಲ, ಐ ಮೀನ್ ಬಿಫೋರ್ ಕಮಿಂಗ್ ಇಯರ್. ಸರ್ ನಾನು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಯಾವಾಗಾರ ಪೇನ್ ಬಂದ್ರೆ ಪೇನ್ ಕಿಲ್ಲರ್ ತಗೋತಿದ್ದೆ ಅಷ್ಟೇ, 1-2. ಅದ್ ಬಿಟ್ರೆ ಇನ್ನೇನಿಲ್ಲ. ಮತ್ತೆ ಎಕ್ಸರ್ಸೈಜ್ ನೀವು ಇದ್ ಮಾಡ್ತಿಲ್ಲ ಗದಾ ಇದು ಅವೆಲ್ಲ ನಾನು ರೆಗ್ಯುಲರ್ ಆಗಿ ಮಾಡ್ತಾನೆ. ಮತ್ತೆ ರನ್ನಿಂಗ್. ಎಕ್ಸರ್ಸೈಸ್ ಗಿಂತ ಮುಖ್ಯವಾಗಿ ಇದಕ್ಕೆ ಬೇಕಾಗಿರೋದು ಫುಡ್ಡೇ ಮೈನ್ಸ್ ಆಟೋಮೇನ್ ಕಂಡೀಷನ್ ಅಲ್ವಾ? ಆರಾಮಾಗಿ ಇನ್ನೇನು ಆರಾಮ ಮಾಡ್ತೀರಾ? ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡಿ. ಆಕ್ಚುಲಿ ಏನಂದ್ರೆ ಡೈಲಿ 10ರಿಂದ 20 ಸೂರ್ಯ ನಮಸ್ಕಾರ ಮಾಡಿದ್ರೆ ಬೆಸ್ಟ್ ಇದಕ್ಕೆ. ಸೂರ್ಯ ನಮಸ್ಕಾರ, ಒಂದು 10 ನಿಮಿಷ ಪ್ರಾಣಾಯಾಮ. ಬೆಳಿಗ್ಗೆ ಸಂಜೆ 2 ಟೈಮ್ ಮಾಡ್ತೀವಿ ಸರ್. ಒನ್ ಟೈಮು ಒಂದು 20ರಿಂದ 12 ಮಾಡಿ, ಇಲ್ಲಿ 24 ಮಾಡಿ ಸೂರ್ಯ ನಮಸ್ಕಾರ. 12 24 ಬರುತ್ತಲ್ಲ ಸರ್? ಬರುತ್ತೆ, ಅದು ಬರುತ್ತೆ. ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನು 10% ಇದೆ, 10% ಹೋಗುತ್ತೆ.